ಇನ್ನು ಕೋಲ್ಕತ್ತಾದಲ್ಲಿ ನಡೆದಿರುವಂಥ ಅಮಾನವೀಯ ಘಟನೆ ನೋಡಿ. ವೈದ್ಯಕೀಯ ವಿದ್ಯಾರ್ಥಿನಿ ಆಕೆ ಮೇಲೆ ಅತ್ಯಾಚಾರ ನಡೆಸಲಾಯಿತು, ಆಕೆಯನ್ನು ಕೊಲ್ಲಲಾಯಿತು. ಇದನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಪ್ರತಿಭಟನೆ. 24 ಗಂಟೆಗಳ ಮುಷ್ಕರ ವೈದ್ಯರದ ಆರಂಭ ಆಗಿದೆ. ಎಮರ್ಜೆನ್ಸಿ ಹೊರತುಪಡಿಸಿ ಇನ್ಯಾವುದೇ ಚಿಕಿತ್ಸೆ ಸಿಗಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರ ಆಸ್ಪತ್ರೆಗೆ ಹೋಗಬೇಕು ಅನ್ನುವಂಥವರು ಅಥವಾ ಏನಾದರೂ ಚೆಕಪ್ಗೆ ಅಂತ ಆಸ್ಪತ್ರೆಗೆ ಹೋಗಬೇಕು ಅಂತ ಅಂದ್ಕೊಂಡಿರುವಂಥವರು ಇವತ್ತು ನೀವು ಮುಂದಕ್ಕೆ ಹಾಕೋದು ಒಳ್ಳೆಯದು. ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಇದನ್ನಂತೂ ಯಾವ ಸಮಾಜನೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಬಿಡಿ, ಅಂಥ ಘಟನೆ ಇದು. ವೈದ್ಯಕೀಯ ವಿದ್ಯಾರ್ಥಿನಿ ಆಕೆಯ ಮೇಲೆ ಎಷ್ಟರ ಮಟ್ಟಿಗೆ ಹಲ್ಲೆ ನಡೆಸಲಾಗಿದೆ ಅಂತಂದರೆ, ಆಕೆಯನ್ನು ಎಷ್ಟರ ಮಟ್ಟಿಗೆ ಹಿಂಸಿಸಲಾಗಿದೆ ಅಂತಂದರೆ, ಆಕೆಯನ್ನು ಎಷ್ಟರ ಮಟ್ಟಿಗೆ ಕೊಲ್ಲಲಾಗಿದೆ ಅಂತಂದರೆ, ಆಕೆ ಸತ್ತಾದ ಮೇಲೂ ಕೂಡ ಆಕೆಯ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಎನ್ನುವಂಥ ಆರೋಪ ಇದೆ. ಯಾಕಂದರೆ ಆಕೆಯ ದೇಹದಲ್ಲಿ ಸಿಕ್ಕಂಥ ದ್ರವ ಇದೆಯಲ್ಲ, ಅದು ಸಾರಿ ಹೇಳ್ತಾ ಇದೆ ಬಹಳ ಜನ ಸೇರಿಕೊಂಡು ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ. ಇದು ನಮ್ಮ ವ್ಯವಸ್ಥೆ, ಇದು ನಮ್ಮ ವ್ಯವಸ್ಥೆ. ಯಾವ ಧೈರ್ಯದ ಮೇಲೆ ಮಕ್ಕಳನ್ನು ಓದಕ್ಕೆ ಕಳಿಸ್ಬೇಕು ಹೇಳಿ? ಜವಾಬ್ದಾರಿ ಇರುವಂಥವ್ರು ಈ ಸ್ಟೋರಿ ನೋಡಲೇಬೇಕು. ಪೋಷಕರು ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚಿಂತನೆ ಮಾಡಲೇಬೇಕು, ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಇಡೀ ದೇಶ ಜಾಗೃತವಾಗ್ಬಿಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇಡೀ ದೇಶ. ಹಿಂದೆ ದೆಹಲಿಯಲ್ಲಾದಂಥ ಘಟನಾವಳಿಗಳನ್ನು ನಾವು ನೋಡಿದ್ವಿ. ನಿರ್ಭಯವನ್ನು ಮೀರಿಸಿದಂಥ ಘಟನೆ ಇದು. ವೈದ್ಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ರೋಗಿಗಳಿಗೆ ತೊಂದರೆ ಆಗೇ ಆಗುತ್ತೆ. ಡಯಾಲಿಸಿಸ್ಗೋಸ್ಕರ ಆಸ್ಪತ್ರೆ ಬಂದಿದ್ದರು ರೋಗಿಗಳು ಪರದಾಡ್ತಾ ಇದ್ದಾರೆ. ಚಿಕಿತ್ಸೆ ಸಿಗದೆ ರೋಗಿಗಳು ವಾಪಸ್ ಹೋಗ್ತಾ ಇದ್ದಾರೆ. ರಾಜಾಜಿನಗರದ ಸುಗುಣ ಆಸ್ಪತ್ರೆಗೆ ಬಂದಿದ್ದರು ಪೇಷಂಟ್ಸ್. ಗೊರವನಹಳ್ಳಿ ಕಡೆಯಿಂದ ಬಂದಿದ್ದರು, ಬೆಂಗಳೂರಿನ ಹನುಮಂತನಗರದಿಂದ ಬಂದಿದ್ದರು. ಎಲ್ರಿಗೂ ಕೂಡ ಈ ಪ್ರತಿಭಟನೆಯ ವಿಚಾರ ಗೊತ್ತಿರಲ್ಲ. ಚಿಕಿತ್ಸೆ ಸಿಗದ ಹಿನ್ನೆಲೆಯಲ್ಲಿ ರೋಗಿಗಳು ವಾಪಸ್ ಹೋಗ್ತಾ ಇದ್ದಾರೆ. ಕೆಲವರು ಬೈಕೊಳ್ತಾ ಇದ್ದಾರೆ, ಏನ್ರಿ ನಮಗೆ ಗೊತ್ತಿರಲಿಲ್ಲ ಹಿಂಗಾಗ್ಬಿಡ್ತು ಅಂತ. ಯಾಕಂದರೆ ಅವ್ರ ಜೀವ ಮುಖ್ಯ, ಅತ್ಯಂತ ಸಹಜವಾಗೇ. ಸುಗುಣ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಖಾಲಿ ಹೆರಿಗೆಗಳು, ಎಮರ್ಜೆನ್ಸಿ ಸರ್ಜರಿಗಳು ಇಂಥವು ಮಾತ್ರ ಸಿಗ್ತವೆ. ಅದನ್ನು ಬಿಟ್ಟರೆ ಇನ್ನು ಬಾಕಿ ಸೇವೆ ಇಲ್ಲ. OPD ಸೇವೆ ಅಂತೂ ಖಂಡಿತವಾಗಲೂ ಇಲ್ಲ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಪೇಷಂಟ್ಸ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾಳೆ ಬಂದಿದೆ ಹಾಗೆ ಅಂತೆಲ್ಲ ಹೇಳಿದ್ರು. ನಮ್ಮ ಯಜಮಾನ್ರಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಇವತ್ತೇನು ಮಾಡಲ್ಲ ಅಂತ ಅಂದರು. ಸರಿ ಬನ್ನಿ ಕುಂತಿದ್ವಿ ಅಷ್ಟೇ. ಗವಿ ಗಂಗಾಧರ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಬಂದಿರೋದು ನಾವು. ನನಗೆ ಗೊತ್ತಿಲ್ಲ ಸರ್, ಈ ಥರ ಇದೆಲ್ಲ ಇದೇನೋ, ಈ ಮಿಕ್ಕಿದೆಲ್ಲ ಇದು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ಅಷ್ಟೇ ನಾನು. ಅಷ್ಟೇ. ಓಕೆ, ಇವತ್ತು ಡಯಾಲಿಸಿಸ್ ಬಂದಿದ್ದೀವಿ ನಾವು. ಯಾವಾಗ ಇಲ್ಲೇ ಬರೋದು ನಾವು. ಸಮಸ್ಯೆ ಏನಾದರೂ ಆಗ್ತಾ ಇದೆನಾ? ಇಲ್ಲ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾ ಇದ್ದಾರೆ. ವಾಪಸ್ ಹೋಗ್ಬೇಕೀಗ? ಹೋಗ್ತೀವಿ ನಾವು ಡಯಾಲಿಸಿಸ್ ಸರ್. ಇವತ್ತೇನು ಮಾಡೋದಿಲ್ಲ, ಈಗ ವಾಪಸ್ ಹೋಗ್ಬೇಕು. ನಾವು ಗೊರವನಹಳ್ಳಿಯಿಂದ ಬಂದಿದ್ವಿ. ಅದೇ ಸ್ಟ್ರೈಕು ಅಂತ ಹೇಳಿರು, ಅದಕ್ಕೆ ಇವಾಗ ವಾಪಸ್ ಹೋಗ್ಬೇಕು. ಇನ್ನು ನಾಳೆ ಸಾಯಂಕಾಲ ಬಂದರೆ ಸೋಮವಾರ ಏನಾನ ಮಾಡ್ತಾರನ್ನ ಕೇಳಿಬಿಟ್ಟು ಬರಬೇಕು. ಅದೇ ಪ್ರಾಬ್ಲಮ್ ಅಂತಂದರೆ ನೀರು ಒಂದು ಸ್ವಲ್ಪ ಹೆಚ್ಚಾಗಿ ಕುಡಿದ್ರೆ ಈ ಥರ ಆಗ್ತದೆ, ಉಸಿರಾಟಕ್ಕೆ ತೊಂದರೆ ಬರ್ತದೆ. ಈ ಥರ ಹಿಂಗೆ ತೊಂದರೆ ಆಗಿದ್ದಾಗ ನಾವಿನ್ನೇನು ಮಾಡೋಕ್ಕಾಗೋದಿಲ್ಲ ಅಂತಂದರು. ಅದರಿಂದ ಇವಾಗ ವಾಪಸ್ ನಾವು ಡಯಾಲಿಸಿಸ್ ಸರ್. ಬನ್ನಿ, ಇದ್ರ ಬಗ್ಗೆ ಮಾತಾಡೋಣ. ಬೆಂಗಳೂರಿನಿಂದ ವಿನಯ್ ಕುಮಾರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಹಾಸನದಿಂದ ಮಂಜುನಾಥ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ವಿನಯ್ ಕುಮಾರ್ ಅವರಿಂದ ಶುರು ಮಾಡ್ತಾ ಇದ್ದೀನಿ. ವಿನಯ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈ ಕೋಲ್ಕತ್ತಾದಲ್ಲಿ ಆಗಿರುವಂಥ ಘಟನೆ ಇದೆಯಲ್ಲ, ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ. ನಾವು ಅಲ್ಲಿ ಆ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ, ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ದಾರೆ. ಪ್ಲೀಸ್ ಕಂಟಿನ್ಯೂ ವಿನಯ್. ವಿನಯ್, ನೀವೇನು ಹೇಳಲಿಕ್ಕೆ ಹೊರಟ್ರಿ? ಎಸ್, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಂಜುನಾಥ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹಾಸನದ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಯಾಕಂದರೆ ಘಟನೆ ಎಲ್ಲೋ ಆಗಿರ್ಬೋದು, ಆದರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದಂಥ ಘಟನೆ ಇದು. ಇಂಥ ಸಂದರ್ಭದಲ್ಲಿ ವೈದ್ಯರು ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಅಂತಂದರೆ, ವೈದ್ಯಕೀಯ ಸಿಬ್ಬಂದಿ ಮಾಡಲಿಲ್ಲ ಅಂತಂದರೆ, ಆಸ್ಪತ್ರೆ ಸಿಬ್ಬಂದಿ ಮಾಡಲಿಲ್ಲ ಅಂತಂದರೆ, ಮುಂದಿನ ಬದುಕಿದೆಯಲ್ಲ ಅದು ನರಕ ಆಗಿಬಿಡುತ್ತದು. ಯಾಕಂದರೆ ಇದು ನಿರ್ಭಯವನ್ನು ಮೀರಿಸಿದಂಥ ಘಟನೆ ಇದು. ಹೇಗಿದೆ ಅಲ್ಲಿನ ಸ್ಥಿತಿಗತಿಗಳು? ರೋಗಿಗಳು ಪರದಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ, ಏನಂತೀರಿ?
ಹೌದು ರಂಗನಾಥ್, ಏನು ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಇವತ್ತು ದೇಶದಾದ್ಯಂತ ವೈದ್ಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಹಾಸನದಲ್ಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ಬೆಂಬಲ ವ್ಯಕ್ತ ಆಗ್ತಾ ಇದೆ. ನೋಡ್ತಿದ್ದೀವಿ ನಾವೀಗ ಹಾಸನ ವೈದ್ಯಕೀಯ ಆಸ್ಪತ್ರೆ ಮುಂಭಾಗ ನೂರಾರು ಯುವ ವೈದ್ಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲರ ಕೂಗು ಒಂದೇ, ಜೀವ ಉಳಿಸ್ತಕ್ಕಂಥ ವೈದ್ಯರಿಗೆ ರಕ್ಷಣೆ ಕೊಡಿ, ಅವರ ಜೀವವನ್ನು ಉಳಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ರೀತಿಯ ಪ್ಲೇ ಕಾರ್ಡ್ಸ್ ಅನ್ನು ಕೂಡ ಹಿಡಿದು ನೋಡ್ತಾರೆ. ಜಸ್ಟಿಸ್ ಬೇಕು ನಮಗೆ, ಆ ಒಂದು ಏನು ಅತ್ಯಾಚಾರ ಆರೋಪಿಗಳಿದ್ದಾರೆ, ಕೊಲೆಗಳಿದ್ದಾರೆ, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೇವಲ ಹಾಸನದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ವೈದ್ಯರು ಬೀದಿಗಿಳಿದಿದ್ದಾರೆ. ಎಲ್ಲರ ಕೂಗು ಒಂದೇ, ಆ ಒಂದು ಅತ್ಯಾಚಾರ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ವೈದ್ಯರಿಗೆ ರಕ್ಷಣೆ ಬೇಕು. ಹಗಲು ರಾತ್ರಿ ನಾವು ಕೆಲಸ ಮಾಡ್ತೇವೆ, ನಮ್ಮ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅಂತಕ್ಕಂಥ ನೋವನ್ನ ವೈದ್ಯರು ವ್ಯಕ್ತಪಡಿಸ್ತಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಯುವ ವೈದ್ಯರು ಕೂಡ ಇಲ್ಲಿದ್ದಾರೆ, ಮಾತಾಡ್ಸೋಣ. ಹೇಳಿ ಮೇಡಮ್, ಈಗ ಪ್ರತಿಭಟನೆ ಇವತ್ತು ಶುರುವಾಗಿದೆ, ಏನು ನಿಮ್ಮ ಡಿಮ್ಯಾಂಡ್ಸ್ ಇದೆ? ನಮ್ಮ ಡಿಮ್ಯಾಂಡ್ಸ್ ಏನಂದರೆ ವರ್ಕ್ ಪ್ಲೇಸ್ ಸೇಫ್ಟಿ. ಯಾಕಂದರೆ ಕೋಲ್ಕತ್ತಾದಲ್ಲಿ ಆಗಿರೋ ಇನ್ಸಿಡೆಂಟ್ ಎಲ್ರಿಗೂ ತಿಳಿದಿದೆ. ಒಂದು ಸ್ನಾತಕೋತ್ತರ ವಿದ್ಯಾರ್ಥಿನಿ ಮೇಲೆ ರೇಪ್ ಆಗಿ ಮರ್ಡರ್ ಆಗಿದೆ. ಸೊ ಅವರು ಕೆಲಸ ಮಾಡ್ತಿರುವಂಥ ಹಾಸ್ಪಿಟ್ಲಲ್ಲಿ ಅವ್ರ ವರ್ಕ್ ಪ್ಲೇಸ್, ನಾವು ಏನು ಸೇಫೆಸ್ಟ್ ಪ್ಲೇಸ್ ಅಂತೀವಿ ಅಂತಹ ಜಾಗದಲ್ಲಿ ಅವ್ರ ಮೇಲೆ ಈ ಥರ ಕೃತ್ಯ ಆಗಿದ್ದು ಅವರು ಜೀವ ಕಳ್ಕೊಂಡಿದ್ದಾರೆ. ಹಗಲು ರಾತ್ರಿ ಅಂತ ಹೇಳಿದೆ ಪೇಷಂಟ್ಸ್ಗೋಸ್ಕರ ಅವರು ಕೆಲಸ ಮಾಡ್ತಾರೆ. ಅಂತಹ ಕೆಲಸ ಮಾಡ್ತಿರುವ ವಿದ್ಯಾರ್ಥಿನಿ ಮೇಲೆ ಈ ಥರ ನಡೆದಿರೋದು ಖಂಡನೀಯ. ಇದಲ್ಲದೆ ಒಂದು ಹೆಣ್ಮಗಳ ಮೇಲೆ ಇಷ್ಟು ಕೆಟ್ಟದಾಗಿ ಇಂತಹ ಇದು ಆಗಿರೋದಕ್ಕೆ ನಮ್ದೆಲ್ಲ ಖಂಡನೆ ಇದೆ. ಅದಕ್ಕೆ IMA ಅವರು ಕರೆದಿರೋ ಮತ್ತು ದೇಶಾದ್ಯಂತ ಪ್ರತಿಭಟನೆ ನಡೆಸ್ತಿರೋ ಎಲ್ಲ ವೈದ್ಯರುಗಳೊಂದಿಗೆ ನಾವು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಜೂನಿಯರ್ ಡಾಕ್ಟರ್ಸ್ ಅಸೋಸಿಯೇಷನ್ ಎಲ್ಲ ನಮ್ಮ ಸಪೋರ್ಟ್ ಇದೆ ಅಂತ ತೋರಿಸ್ಕೊಂಡು ಇವತ್ತಿನ ಈ ವೈದ್ಯರು ಅಂತ ಹೇಳಿದ್ರೆ ಜೀವ ಉಳಿಸ್ತಕ್ಕಂಥವ್ರು ಜೀವಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ. ಹೌದು, ರಕ್ಷಕರು ಅಂತಲೇ ಹೇಳ್ತಾರೆ, ನಮ್ಮ ದೇವರು ಅಂತ ಹೇಳೋದು ಬೇಡ. ನಾವು ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟರ ಮಟ್ಟಿಗೆ ಪೇಷಂಟ್ಸಿಗೆ ಸೇವೆ ಕೊಡ್ತೀವಿ, ಆರೋಗ್ಯ ಸೇವೆ ಒದಗಿಸ್ತೀವಿ. ಬಟ್ ಅಂತಹ ನಾವೇನು ಟೆನ್ಷನ್ ಫ್ರೀ ಅಥವಾ ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡಬೇಕಂದ್ರೆ ಅಲ್ಲಿ ಅವರಿಗೆ ಅದು ಸೇಫ್ಟಿ ಕೊಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ನೈಟ್ ಡ್ಯೂಟೀಸ್ ಇರುತ್ತೆ, ನೈಟಲ್ಲಿ ಎಮರ್ಜೆನ್ಸಿ ಓಟಿಸ್ ಮಾಡ್ತಾರೆ, ನಾವು ಆ ಕಡೆ ಈ ಕಡೆ ಓಡಾಡ್ತಿರ್ತೀವಿ. ಒಂದು ಪೇಷಂಟ್ ಜೀವ ಉಳಿಸೋಕ್ಕೆ ನಾವು ಯಾವ ಮಟ್ಟಿಗೆ ಹೋಗ್ತೀವೋ ಸ್ವಲ್ಪ ನಮಗೂ ಅಷ್ಟು ಆ ರಿಸ್ಕ್ ತಗೊಳ್ಳೋಂಥ ಟೈಮ್ಗೆ ನಮಗೂ ಒಂದು ಸೇಫ್ಟಿ ಬೇಕು, ಎನ್ವೈರನ್ಮೆಂಟ್ ನಾವು ಸೇಫಾಗಿ ವರ್ಕ್ ಮಾಡಬೇಕು ಅನ್ನೋದು ನಮ್ಮ ಇವತ್ತಿನ ಈ ಪ್ರತಿಭಟನೆ ಉದ್ದೇಶ. ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲೇ ಎಲ್ಲ ಒಂದು ಕಡೆ ಭದ್ರತೆ ಇಲ್ಲ ಅಂತೇಳಿ ಹೇಗೆ ಕೆಲಸ ಮಾಡೋದು ಹೆಣ್ಮಕ್ಳು ಅಂತೇಳಿ ಅದೇ ನಮಗೆಲ್ಲ ಇವಾಗ ಪ್ರಶ್ನೆ ಆಗಿರೋದು. ಅದಕ್ಕೆ ವಿ ಆರ್ ಆಸ್ಕಿಂಗ್ ಫಾರ್ ಮೋರ್ ಸೆಕ್ಯೂರಿಟಿ. ನಾವು ನೈಟ್ ಟೈಮ್ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಹೋಗಬೇಕಾಗುತ್ತೆ ಎಮರ್ಜೆನ್ಸಿ ಸರ್ವಿಸಸ್ಗೋಸ್ಕರ. ಸೊ ಆ ಟೈಮಲ್ಲಿ ತುಂಬ ಕತ್ಲಿರುವಾಗೆಲ್ಲ ವಿ ವಾಂಟ್ ಸೇಫ್ಟಿ. ಮತ್ತು ಈ ಅಟೆಂಡರ್ಸು ಅವ್ರನ್ನೆಲ್ಲ ಕರೆಕ್ಟಾಗಿ ಭದ್ರತೆಯಿಂದ ಅವ್ರಿಗೆ ಹೇಳಬೇಕು ಯಾವ ಥರ ಎಲ್ಲೆಲ್ಲಿ ಅಂತ. ಮತ್ತು ನಮ್ದು ಇನ್ನೊಂದು ಏನಂದರೆ 9ನೇ ತಾರೀಕು ಆಗಿರೋ ಘಟನೆ ಇದು ಇನ್ಸಿಡೆಂಟು. ಇನ್ನೂ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಯಾರೂ. ಇಟ್ಸ್ ಆಲ್ಮೋಸ್ಟ್ ಬೀನ್ 10 to 12 ಡೇಸ್ ಆಗಿದೆ, ಇನ್ನೂ ಯಾರೂ ಅದಕ್ಕೆ ಆ್ಯಕ್ಷನ್ ತೊಗೊಂಡಿಲ್ಲ. ಇದು ಹಾಸನದಲ್ಲಿ ವೈದ್ಯರ ಪ್ರತಿಭಟನೆ ನಡೆತಿರ್ತಕ್ಕಂಥ ರೀತಿ. ರಂಗನಾಥ್, ಏನೋ ಈಗ ಅಷ್ಟೇ ಧರಣಿ ಆರಂಭ ಆಗಿದೆ. ಹಾಸನ ನಗರದಲ್ಲಿ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆ ಮೆರವಣಿಗೆ ಕೂಡ ಮಾಡಲಿಕ್ಕೆ ವೈದ್ಯರಿಗೆ ಸಜ್ಜಾಗಿದ್ದಾರೆ. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿ ಬನ್ನಿ. ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆಗಿದ್ದಾರೆ. ವಿನಯ್, ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ಪ್ರತಿಭಟನೆಗಳಾಗ್ತಾ ಇದೆ ಅದನ್ನು ನಾವು ತೋರಿಸ್ತಾ ಇದ್ವಿ. ನೀವು ಇದೀಗ ಯಾವ ಸ್ಥಳದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು ಹೆಂಗಿದೆ, ಜೊತೆಗೆ ರೋಗಿಗಳು ಕೂಡ ಪರದಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತಿದೆ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆಯಾಗಿದೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ಗಳು ಪ್ರತಿಭಟನೆ ಮಾಡಲೇಬೇಕು, ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ ಮಾಡಲೇಬೇಕು. ಆ ಪ್ರತಿಭಟನೆ ಈಗ ನಡೀತಾ ಇದೆ, ಏನಂತೀರಿ? ಖಂಡಿತ ರಂಗನಾಥ್, ಸದ್ಯಕ್ಕೆ ವೈದ್ಯ ಸಿಬ್ಬಂದಿಗಳೇನಿದ್ದಾರೆ, ಡಾಕ್ಟರ್ ಆಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಇವತ್ತು ಕೋಲ್ಕತ್ತಾದ ಕೆಜಾಕರ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಿನ ಹಲ್ಲೆ ಮತ್ತು ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸದ್ಯ ನಾನೀಗ ಮಲ್ಲೇಶ್ವರಂದ KC ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಪ್ರತಿ ದಿವಸ 9 ಗಂಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಔಟ್ ಪೇಷಂಟ್ ವಿಭಾಗಕ್ಕೆ ರೋಗಿಗಳು ಬರ್ತಾರೆ, ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆದರೆ ಒಂದು ಕಡೆ ವೈದ್ಯಾಧಿಕಾರಿಗಳು ಮತ್ತು ವೈದ್ಯರು ಮುಂದಾಗಿರುವಂಥ ಪ್ರತಿಭಟನೆ ನ್ಯಾಯಯುತವಾಗಿದೆ. ಯಾಕೆಂದರೆ ಅವರು ಮೇಲೆ ಆಗಿರುವಂತಹ ಖಂಡನೆ ಹಲ್ಲೆ ಏನಿದೆ ಮತ್ತು ಅತ್ಯಾಚಾರ ಘಟನೆಯನ್ನ ಖಂಡಿಸಿ ಇಡೀ ದೇಶಾದ್ಯಂತ ಒಂದು ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ. ನ್ಯಾಯಯುತವಾಗಿದೆ ಆ ಪ್ರತಿಭಟನೆ. ಜೊತೆಗೆ ಅವ್ರು ಮಾಡ್ತಿರೋದು ತಮ್ಮ ಭದ್ರತೆಗಾಗಿ, ರಕ್ಷಣೆಗಾಗಿ, ನ್ಯಾಯಕ್ಕಾಗಿ ಒಂದು ಫೈಟ್ ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಎರಡೂ ಕೂಡ ಇವತ್ತು ಹೊರ ರೋಗಿಗಳ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಬಂದ್ ಮಾಡಿರೋದು ರೋಗಿಗಳ ಪರದಾಟಕ್ಕೂ ಕೂಡ ಕಾರಣ ಆಗ್ತದೆ. ಯಾಕೆಂದ್ರೆ ಎರಡೂ ಕಡೆನೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ. ಎಮರ್ಜೆನ್ಸಿ ಆಗಿರ್ಬೋದು, ಕೆಮ್ಮು, ನೆಗಡಿ, ಜ್ವರ, ಇದರ ಹೊರತಾಗೂ ಕೂಡ ಕೆಲವೊಮ್ಮೆ ಉಸಿರಾಟದ ಸಮಸ್ಯೆಗಳು
ಕಂಡು ಬರುತ್ತೆ, ಕೆಲವೊಮ್ಮೆ ಗಂಭೀರವಾಗಿ ಬೇರೆ ಬೇರೆ ಸಮಸ್ಯೆಗಳು ಕಂಡು ಬರುತ್ತೆ. ಇವುಗಳನ್ನು ತುರ್ತು ಚೆಕಪ್ ಅನ್ನೋದು ಮಾಡಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಈ ಚಿಕಿತ್ಸೆಗಳು ಕೂಡ ಸಿಗ್ತಾ ಇಲ್ಲ. ಈಗಾಗಲೇ 8 ತಿಂಗಳ ಗರ್ಭಿಣಿ ಕೂಡ ಒಬ್ಬರು ಪರದಾಟವನ್ನು ಪಟ್ಟು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಓಡಾಟವನ್ನು ಕೂಡ ಮಾಡಿದ್ರು. ಇಲ್ಲೊಬ್ಬ ರೋಗಿ ಇದ್ದಾರೆ, ಮಾತಾಡ್ತೀನಿ. ಏನು ಸಮಸ್ಯೆ ಆಗಿದೆ, ಯಾಕೆ ಬಂದಿದ್ರು ಆಸ್ಪತ್ರೆಗೆ, ವಾಪಸ್ ಹೋಗ್ತಾ ಇದ್ದಾರೆ, ಅವ್ರನ್ನ ಕೇಳೋಣ. ಏನಕ್ಕೆ ಬಂದಿದ್ರಿ ಸರ್? ಫುಲ್ ಕೆಮ್ಮು ಸರ್, ಸುದ್ದಿ ಎದೆ ನೋವು, ಸುದ್ದಿ ನಿಂದ್ರಕ್ಕಾಗ್ತಿಲ್ಲ, ಅಷ್ಟು ಕೆಮ್ಮಿದೆ. ಆ ಡಾಕ್ಟರ್ ಹತ್ರಕ್ಕೆ ಹೋದರೆ ನಮಗೆ ಗೊತ್ತಿಲ್ಲ, ಅರ್ಜೆಂಟ್ ಇದ್ದರೆ ಮಾತ್ರ ನೋಡೋದಂತ. ಅಂದ್ರೆ ಅರ್ಜೆಂಟ್ ಅಲ್ಲ ಸರ್, ಮತ್ತಿಕೆರೆಯಿಂದ ಇಲ್ಲಿಗೆ ಬಂದಿದ್ವಿ, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ನೇಮಕಂದು. ಅವ್ರು ಕೇಳಿದ್ರೆ ಅರ್ಜೆಂಟ್ ಡಾಕ್ಟರ್ ಅಂತಾರೆ, ನಮ್ಗೆ ಕೇಳಬೇಡಿ, ಅರ್ಜೆಂಟ್ ಇದ್ರೆ ಮಾತ್ರ. ಅಂದರೆ ಆ ತಳ್ಳ ಗಾಡಿಯಲ್ಲಿ ಬಂದರೆ ಮಾತ್ರ ನೋಡ್ತಾರಂತ ಅವರು, ನಾನು ನಡ್ಕೊಂಬಂದ್ರೆ ನೋಡಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು. ಏನು ಎಷ್ಟು ಗಂಟೆಯಿಂದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಏನು ತಮಗೆ ನಮಗೆ ನೈಟೆಲ್ಲ ಇದೆ, ನೈಟಲ್ಲಿ ನಿದ್ದೆ ಮಾಡಿಲ್ಲ. ಏನಾಗ್ತಾ ಇದೆ ಸರ್? ಎದೆ ನೋವು, ಕೆಮ್ಮು ಜಾಸ್ತಿ, ಇನ್ನೇನಿಲ್ಲ, ಜ್ವರ ಇಲ್ಲ, ಇನ್ನೇನಿಲ್ಲ, ಎದೆ ನೋವು, ಕೆಮ್ಮು, ಉಸಿರಾಟ ಸ್ವಲ್ಪ ಇದೆ. ಯಾವ ಆಸ್ಪತ್ರೆಗೆ ಹೋಗಿ ಬಂದ್ರಿ ಈಗ? ಇವಾಗ ಯಾವ ಹಾಸ್ಪಿಟಲ್? ಇದೆ ಹಾಸ್ಪಿಟಲ್ ಸರ್. ಇದೇ ಆಸ್ಪತ್ರೆಗೆ ಬಂದ್ರಿ. ಏನು ಹೇಳಿ ಕಳಿಸಿದ್ರಿ ಈಗ ತಮಗೆ? ಡಾಕ್ಟ್ರ್ ಹೇಳ್ತಿದ್ದಾರೆ ಅರ್ಜೆಂಟ್ ಇದ್ರೆ ಮಾತ್ರ ನೋಡ್ತೀವಿ, ನಿಮ್ಮಂತರ ನೋಡಲ್ಲ ಅಂತ ಡಾಕ್ಟ್ರು ಅಷ್ಟೇ ಹೇಳ್ತಾರೆ. ಈಗ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಇವತ್ತು ನಿಮ್ಗೆ ಚಿಕಿತ್ಸೆ ಸಿಗಲ್ಲ, ಯಾಕಂದ್ರೆ ಹೊರರೋಗಿಗಳ ವಿಭಾಗದಲ್ಲಿ ಅಲ್ಲೂ ಕೂಡ ಬಂದಿದೆ, ವೈದ್ಯರು ಚಿಕಿತ್ಸೆ ಕೊಡಲ್ಲ. ಉಸಿರಾಟ ಕಮ್ಮಿ ಅಲ್ಲ ಸರ್, ಉಸಿರಾಟ ಒಂದು ಸ್ವಲ್ಪ ಹೆಸರು ಮಾತಾಡೋಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸಮಸ್ಯೆ ಆಗ್ತಾ ಇದೆನಾ? ಮಾತಾಡೋಕೆ ಕಮ್ಮಿ ಆಗ್ತಾಯಿದೆ, ಉಸಿರಾಟ ಕಮ್ಮಿ, ಪಟ ಮಾತಾಡೋಕ್ಕಾಗಲ್ಲ, ಎದೆ ನೋವು ಬರುತ್ತೆ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಬಂದೆ. ಈಗ ಏನು ವಾಪಸ್ ಹೋಗ್ತಾ ಇದ್ದೀರಾ? ಹೌದು ಸರ್, ವಾಪಸ್ ಆಗ್ತಾಯಿದೆ. ಮತ್ತು ಅವ್ರು ನೋಡೋಲ್ಲ ಅಂದ್ರೆ ಇನ್ನೇ ಮಾಡೋದು ಸರ್, ಅದು ವಾಪಸ್ ಆಗ್ತದೆ. ಇದು ರಂಗನಾಥ್, ನಿಜಕ್ಕೂ ಕೂಡ ರೋಗಿಗಳ ಸ್ಥಿತಿ. ಯಾಕಂದರೆ ಬೇರೆ ಬೇರೆ ಭಾಗಗಳಿಂದ, ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಕೇವಲ ಈ ಸುತ್ತಮುತ್ತ ಆಸ್ಪತ್ರೆ ಪ್ರದೇಶಗಳಿಂದ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಕೆಲವೊಬ್ರು ಜಿಲ್ಲೆಗಳಿಂದ ಬರ್ತಾರೆ. ಯಾಕಂದರೆ ಕೋಲಾರ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ KG ಜನರಲ್ ಮಲ್ಲೇಶ್ವರಂ ಆಸ್ಪತ್ರೆಗೆ ಬರ್ತಾರೆ. ಯಾಕಂದರೆ ಅಷ್ಟು ದೊಡ್ಡ ಆಸ್ಪತ್ರೆ, ಇಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ಚಿಕಿತ್ಸೆ ಸಿಗುತ್ತೆ. ಹೀಗಾಗಿ ಆಸ್ಪತ್ರೆಗೆ ನಂಬ್ಕೊಂಡು ಬರ್ತಾರೆ. ಆದರೆ ಸದ್ಯಕ್ಕೆ ಈ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಯಾವುದೇ ರೀತಿಯಂಥ ಚಿಕಿತ್ಸೆಯನ್ನು, ಹೊರರೋಗಿಗಳ ವಿಭಾಗದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ, ಕೇವಲ ತುರ್ತು ಚಿಕಿತ್ಸೆಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಾವು ತೋರಿಸ್ತಾ ಇರೋದು 3 OPDಗಳು, ಕೆಮ್ಮು, ನೆಗಡಿ, ಜ್ವರ, ಬೇರೆ ಬೇರೆ ಸಮಸ್ಯೆಗಳು ಕಂಡು ಬಂದಂಥ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡೋದಕ್ಕೆ ಇರುವಂತಹ ಹೊರರೋಗಿಗಳ ವಿಭಾಗದಲ್ಲಿ ನಾನು ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಯಾರೂ ಕೂಡ ವೈದ್ಯರು ಇಲ್ಲ, ಜೊತೆಗೆ ಸಿಬ್ಬಂದಿಗಳು ಕೂಡ ಕಾಣಿಸ್ತಾ ಇಲ್ಲ. ಕೇವಲ ತುರ್ತು ಚಿಕಿತ್ಸೆಯನ್ನು ಮಾತ್ರ ಕೊಡ್ತೀವಿ ಅನ್ನೋಂಥ ರೀಸನನ್ನು ಹೇಳಿ ಗೇಟನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಹೊರರೋಗಿಗಳ ಸಮಸ್ಯೆಗಳು ಮತ್ತು ಪರದಾಟಗಳು ಕೂಡ ಕಂಡು ಬರ್ತಾ ಇದೆ. ಕೇವಲ ತುರ್ತು, ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀನಿ, ಸ್ಕ್ಯಾನಿಂಗಿಗೆ ಬಂದಂಥವ್ರು, ಅವರಿಗೆ ಮಾತ್ರ ಕೆಲವೊಂದು ಸ್ಕ್ಯಾನಿಂಗ್ ಆಗಿರ್ಬೋದು, ಜೊತೆಗೆ ಕೆಲವೊಂದು ಮಾತ್ರ ಲಭ್ಯ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಕೂಡ ಕೊಂಚ ಪ್ರಮಾಣದಲ್ಲಿ ಸಮಸ್ಯೆಗಳಿದೆ. ಸ್ಕ್ಯಾನಿಂಗ್ ಸೆಂಟರ್ ಒಳಗಡೆ ನಮಗೆ ಪ್ರವೇಶ ಇರೋದಿಲ್ಲ. ಹೀಗಾಗಿ ಅಲ್ಲಿ ಹೋದಂಥ ಸಮಯದಲ್ಲಿ ಸಮಸ್ಯೆಗಳು ಕೂಡ ಕ್ಯಾಮರಾ ಕಂಡು ಬರುತ್ತೆ. ಹೀಗಾಗಿ ನಾವು ಒಳ ಪ್ರವೇಶ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ವೆರಿ ಮಚ್. ಇದು ಸ್ಥಿತಿ. ಅಂದರೆ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ನೋಡಿ. ಒಂದು ದಿವಸ ಇನ್ನೂ ಕೂಡ ಬೆಳಗ್ಗಿನಿಂದ ಶುರುವಾಗಿರುವಂಥ ಪ್ರತಿಭಟನೆ, 8 ಗಂಟೆಯಿಂದ ಶುರುವಾಗಿರುವಂಥ ಪ್ರತಿಭಟನೆ. ಈ ಪ್ರತಿಭಟನೆ ಶುರುವಾಗಿ 1 ಗಂಟೆ ಆಗಿಲ್ಲ, 1 ಗಂಟೆಗೇ ಇಷ್ಟೊಂದು ಜನ ಪರದಾಡ್ತಾ ಇದ್ದಾರೆ ಅಂತಂತಂದರೆ ನೀವು ಲೆಕ್ಕ ಹಾಕೊಳ್ಳಿ ದೇಶಾದ್ಯಂತ ಪ್ರತಿಭಟನೆಗಳಾದರೆ ಹೆಂಗಾಗುತ್ತೆ ಅಂತ. ಆದರೆ ಅವ್ರಿಗೂ ಕೂಡ ರಕ್ಷಣೆ ಬೇಕಲ್ಲ. ಅವರು ಎಲ್ಲಿ ಬೇಕಾದ್ರೂ ನುಗ್ಬೋದು, ಯಾರಿಗೆ ಬೇಕಾದ್ರೂ ಡಾಕ್ಟ್ರಿಗೆ ಹೊಡಿಬೋದು, ಏನು ಬೇಕಾದ್ರೂ ಮಾಡ್ಬೋದು, ಇಡೀ ಆಸ್ಪತ್ರೆಯನ್ನು ಧ್ವಂಸ ಮಾಡ್ಬೋದು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ರೆ ಅವ್ರು ಹೆಂಗೆ ಸುಮ್ಮನೆ ಇರ್ತಾರೆ? ಇದು ಅತ್ಯಂತ ಸಹಜವಾಗಿ ಅವರು ಮಾಡ್ತಿರುವಂಥ ಪ್ರತಿಭಟನೆಗೆ ಒಂದು ಅರ್ಥ ಇದೆ.